ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾಲತಿ ಮೇಲ್ಕೋಟೆ, ಬೆಂಗಳೂರಿನಲ್ಲಿದ್ದೇನೆ. ಗಣಕರಂಗ ಧಾರವಾಡ ಅವರು ಆಯೋಜಿಸಿದ್ದ ಪ್ರೇಮ ಪ್ರಸಂಗಗಳು ನಗೆ ಲೇಖನ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿದ್ದೆ. ಅದರಲ್ಲಿ ನಾನು ಬರೆದಿದ್ದ ಭಜಿತಿ ಎಂಬ ಲೇಖನದ ವಾಚನ ಈಗ ಮಾಡುತ್ತಿದ್ದೇನೆ. ವಾಟ್ಸಾಪ್ ಮೂಲಕ ಪರಿಚಿತರಾದ ಕಾವ್ಯ ಮತ್ತು ಸಂದೀಪ್ ದಿನ ಕಳೆದಂತೆ ಬಹಳ ಆತ್ಮೀಯರಾದರು. ಆದರೆ ಒಬ್ಬರು ಮತ್ತೊಬ್ಬರ ಮುಖವನ್ನೇ ನೋಡಿರಲಿಲ್ಲ. ದಿನವೂ ಕರೆ ಮಾಡಿ ಮಾತನಾಡಲು ಪ್ರಾರಂಭಿಸಿದರು. ಇಬ್ಬರ ಮಧ್ಯೆ ಒಂದು ವಿಚಿತ್ರ ಒಪ್ಪಂದ ಮಾಡಿಕೊಂಡಿದ್ದರು. ಮುಖತಃ ಭೇಟಿಯಾಗುವವರೆಗೂ ಫೋಟೋದಲ್ಲೂ ನೋಡುವುದು ಬೇಡ ಎಂದು. ಇಬ್ಬರ ಅಭಿರುಚಿಗಳೂ ಹೊಂದುತ್ತಿತ್ತು. ಇಬ್ಬರೂ ಮೃದು ಭಾಷಿಗಳು. ಬರುತ್ತಾ ಸ್ನೇಹ ಗಾಢವಾಗತೊಡಗಿತ್ತು. ಗಂಟೆಗಟ್ಟಲೆ ಮಾತನಾಡುತ್ತಾ ಇಬ್ಬರಿಗೂ ಸಮಯ ಕಳೆಯುವುದೇ ತಿಳಿಯುತ್ತಿರಲಿಲ್ಲ. ಇಬ್ಬರಲ್ಲೂ ಪ್ರೀತಿಯ ಭಾವವೂ ಮೂಡತೊಡಗಿತು. ಕಾವ್ಯ ಕಡೆಯ ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ. ಸಂದೀಪ್ ಇಂಜಿನಿಯರಿಂಗ್ ಮುಗಿಸಿ ವಿದೇಶಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ. ಇಬ್ಬರೂ ವಾಸವಿದ್ದ ಸ್ಥಳಗಳು ಒಂದು ರಾತ್ರಿಯ ಪ್ರಯಾಣ ಮಾಡುವಷ್ಟು, ಅಂದರೆ 10 ಗಂಟೆಗಳ ಪಯಣದ ಹಾದಿ. ಇಬ್ಬರಿಗೂ ಒಬ್ಬರನ್ನೊಬ್ಬರು ನೋಡಬೇಕೆಂಬ ಹಂಬಲ ತೀರದಾಯಿತು. ಕಡೆಗೆ ಸಂದೀಪ್ ಕಾವ್ಯಳಿದ್ದ ಸ್ಥಳಕ್ಕೆ ಬಂದು ಇಬ್ಬರೂ ಭೇಟಿಯಾಗುವುದು ಎಂದು ತೀರ್ಮಾನಿಸಿದರು. ದಿನವನ್ನೂ ನಿಶ್ಚಯ ಮಾಡಿಕೊಂಡರು. ಇಬ್ಬರೂ ನೋಡಿಯೇ ಇಲ್ಲದ್ದರಿಂದ ಗುರುತಿಸುವುದು ಹೇಗೆ ಎಂಬ ಪ್ರಶ್ನೆ ಉದ್ಭವಿಸಿತು. ತಾನು ವಾಕಿಂಗ್ ನೆವ ಹೇಳಿ ಮನೆಯಿಂದ ಹೊರಗೆ ಬರುವುದಾಗಿಯೂ, ಸಂದೀಪ್ ರಾತ್ರಿ ಪ್ರಯಾಣ ಮುಗಿಸಿ ಬೆಳಿಗ್ಗೆ 5ಕ್ಕೆ ಕಾವ್ಯಳ ಊರು ತಲುಪುವ ಟ್ರೈನ್ನಲ್ಲಿ ಬಂದು ಹೋಟೆಲ್ ರೂಮ್ನಲ್ಲಿ ವಾಸ್ತವ್ಯ ಹೂಡಿ 7:30 ಸುಮಾರಿಗೆ ಹೋಟೆಲ್ಗೆ ಸಮೀಪದಲ್ಲಿದ್ದ ಪಾರ್ಕ್ನಲ್ಲಿ ಭೇಟಿಯಾಗುವುದು ಎಂದು ನಿಶ್ಚಯಿಸಿದರು. ಗುರುತಿಸುವುದು ಹೇಗೆ ಎಂಬ ಪ್ರಶ್ನೆ ಎದುರಾಯಿತು. ತಾನು ನೀಲಿ ಬಣ್ಣದ ಚೂಡಿದಾರ್ ಧರಿಸಿ ಬರುವುದಾಗಿಯೂ, ಆಗ ಗುರುತಿಸುವುದು ಕಷ್ಟವಾಗದು ಎಂದಳು ಕಾವ್ಯ. ಇಬ್ಬರಿಗೂ ಭೇಟಿಯಾಗುವ ಆತುರ, ತಮ್ಮ ಸಂಗಾತಿಯನ್ನು ನೋಡುವ ಕಾತರ ಮೇರೆ ಮೀರಿತ್ತು. ಸಮಯಕ್ಕೆ ಸರಿಯಾಗಿ ಟ್ರೈನ್ ಬಂದು ಕಾವ್ಯ ಹೇಳಿದ್ದ ಪಾರ್ಕ್ ಸಮೀಪದಲ್ಲೇ ಮೊದಲೇ ಕಾಯ್ದಿರಿಸಿದ್ದ ಕೋಣೆ ಪಡೆದು ಸಂದೀಪ್ ಖುಷಿಯಿಂದ ತಯಾರಾಗಿ 7 ಗಂಟೆಗೆ ಪಾರ್ಕ್ ಕಡೆಗೆ ಹೊರಟ. ಒಳಹೊಕ್ಕಂತೆ ಹೃದಯ ಪ್ರಿಯತಮೆಯನ್ನು ನೋಡುವ ಖುಷಿಯಲ್ಲಿ ಉಬ್ಬಿತು. ಕಲ್ಲು ಬೆಂಚೊಂದರ ಮೇಲೆ ಕುಳಿತ ನೀಲಿ ಚೂಡಿದಾರ್ನ ಹುಡುಗಿಗಾಗಿ ಕಾಯುತ್ತ. ಹುಡುಗಿಯೊಬ್ಬಳು ಅದೇ ಬಣ್ಣದ ದಿರಿಸಿನಲ್ಲಿ ಬರುವುದನ್ನು ದೂರದಲ್ಲಿ ಕಂಡಾಗ ಖುಷಿಯಿಂದ ಎದ್ದು ನಿಂತ. ಅವಳು ಹತ್ತಿರ ಬರುತ್ತಿದ್ದಂತೆ ಕಾವ್ಯ ಎಂದ. ಆ ಹುಡುಗಿ ತಿರುಗಿ ಇವನತ್ತ ನೋಡುತ್ತಿದ್ದಂತೆ ಇವಳೇ ಇರಬೇಕು ಎಂದುಕೊಳ್ಳುತ್ತಾ ಮೆಲ್ಲನೆ ಕೈ ಹಿಡಿದ. ತಕ್ಷಣವೇ ಫಟೀರನ ಕೆನ್ನೆಗೊಂದು ಏಟು ಬಿತ್ತು ಅವಳಿಂದ. ದಿಗ್ಭ್ರಮೆಗೊಂಡ ಸಂದೀಪ್. ಒಂದಿಬ್ಬರು ಜನರು ಏನು ಎಂದು ವಿಚಾರಿಸುತ್ತಾ ಹತ್ತಿರ ಬಂದರು. ಸಂದೀಪ್ಗೆ ಅವಮಾನದಿಂದ ಭೂಮಿ ಬಾಯಿ ಬಿಡಬಾರದೇ ಎನ್ನಿಸಿತು. ಅಷ್ಟರಲ್ಲಿ ದೂರದಲ್ಲಿ ನೀಲಿ ಚೂಡಿದಾರ್ನ ಮತ್ತೋರ್ವ ಹುಡುಗಿ ಬೇಗ ಇತ್ತಲೇ ಬರುವುದು ಕಂಡಿತು. ಆಕೆ ಬಂದು ಸಂದೀಪ್ ಎಂದ ಕೂಡಲೇ ನಾನು ಎಂದ ಸಪ್ಪಗೆ. ಆಗ ಆಕೆ ಮತ್ತೊಂದು ನೀಲಿ ಬಣ್ಣದ ಬಟ್ಟೆ ಧರಿಸಿದ್ದ ಹುಡುಗಿಗೆ ಆದ ಅಚಾತುರ್ಯಕ್ಕಾಗಿ ಕ್ಷಮೆ ಕೇಳಿ ತಾನೆಂದು ತಿಳಿದು ಆಕೆಗೆ ಕೈ ಹಿಡಿದುದಾಗಿ ಹೇಳಿದಾಗ ಅಲ್ಲಿದ್ದವರೆಲ್ಲ ನಗೆಗಡಲಲ್ಲಿ ಮುಳುಗಿದರು. ವಾತಾವರಣ ಹಗುರವಾಯಿತು. ಎಲ್ಲರೂ ಚೆದುರಿದ ಮೇಲೆ ಕಾವ್ಯ ಸಂದೀಪ್ ಕಣ್ಣಲ್ಲಿ ಕಣ್ಣಿಟ್ಟು ಕೈ ಹಿಡಿದು ಜಗವನ್ನೇ ಮರೆತರು. ಧನ್ಯವಾದಗಳು.